ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಮೇಜರ್ 2 ಅಪ್ಡೇಟ್ ಬಂದಿತ್ತು ಆ್ಯಂಡ್ ತುಂಬ ಜನ ಕಾಮೆಂಟ್ ಮಾಡಿದ್ರು ಇದ್ರ ಬಗ್ಗೆ ಮಾತಾಡಿ ಅಂತ. ಸೊ ಖಂಡಿತವಾಗ್ಲೂ ಮಾತಾಡ್ತೀನಿ, ತಡ ಮಾಡೋಕ್ಕೋಗಲ್ಲ. ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಟಾಕ್ಸಿಕ್ಕಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನಾನು ತುಂಬ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಈಗ ಹತ್ತಿರದ ಕೌಂಟ್ ಡೌನಿಗೆ ಬಂದುಬಿಟ್ಟಿದ್ದೀವಿ. ಸೊ ಎಲ್ಲರೂ ಕೂಡ ಎಲ್ಲರ ಕಣ್ಣು ಆ್ಯಂಡ್ ಯಾವಾಗ 19ನೇ ತಾರೀಕು ಆಗುತ್ತೋ ಟಾಕ್ಸಿಕ್ನ ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ತುಂಬಾ ಒಂದು ವೇಟಿಂಗಲ್ಲಿ ಕಾಯ್ತಾ ಇದ್ದೀವಿ. ಸೊ ಇದೆಲ್ಲರ ನಡುವೆ ಟಿಕೆಟ್ ಅನ್ನೋ ಒಂದು ಹೆಸರು ಮುಖಾಂತರ ಒಂದು ಕ್ಯಾರೆಕ್ಟರ್ನ ಹೆಸರನ್ನು ರಿವೀಲ್ ಮಾಡಿರುವಂಥದ್ದು. ಬಹುಶಃ ಈ ಕ್ಯಾರೆಕ್ಟರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕ್ಯೂರಿಯಾಸಿಟಿ ಉಂಟು ಮಾಡಿದೆ ಅಂದ್ರೆ ತಪ್ಪಾಗಲ್ಲ. ಏನಕ್ಕೆ ಅಂದರೆ ವಿತೌಟ್ ಬಿಯರ್ಡು ಯಶ್ ಅವರನ್ನು ನೋಡಿದಾಗ ಆ್ಯಂಡ್ ಇವತ್ತು ಕೂಡ ಮಾರ್ನಿಂಗ್ ಒಂದು ವಿಡಿಯೋ ಕೂಡ ಹೊರಗೆ ಬಂದಿರುವಂಥದ್ದು, ಒಂದು ಮೇಕ್ ಓವರ್ ವಿಡಿಯೋ ಕೂಡ. ಸೊ ಅದರಲ್ಲಿ ಯಶ್ ಅವ್ರನ್ನ ನೋಡಲಿಕ್ಕೂ ಮತ್ತು ಇಷ್ಟು ದಿನ ನಾವು ಏನು ಬಿಯರ್ಡಲ್ಲಿ ನೋಡ್ತಿರೋದಕ್ಕೂ ತುಂಬ ಒಂದು ವ್ಯತ್ಯಾಸ ಅನಿಸುತ್ತೆ. ಆ್ಯಂಡ್ ತುಂಬಾ ಒಂದು ಚೇಂಜ್ ಓವರ್ ಕಾಣಿಸ್ಕೊಳ್ತಿದ್ದಾರೆ ಆ ಒಂದು ವಿತೌಟ್ ಬಿಯರ್ಡಲ್ಲಿ. ಸೊ ಈ ಒಂದು ಟಿಕೆಟ್ ಅನ್ನೋ ಒಂದು ಕ್ಯಾರೆಕ್ಟರು ತುಂಬಾ ಒಂದು ಮೇನ್ ಕ್ಯಾರೆಕ್ಟರ್ ಆಗಿರಬಹುದು, ಯಾಕೆಂದರೆ ತುಂಬ ಒಂದು ಹೈಲೈಟೆಡ್ ಕ್ಯಾರೆಕ್ಟರ್ ಆಗಿರ್ಬೋದು ಅಂತ ಈ ಒಂದು ಸಿನಿಮಾದಲ್ಲಿ ಅಂತ ನಾನು ಅಂದ್ಕೊಳ್ತೀನಿ. ಏನಕ್ಕೆ ಅಂತಂದರೆ ಈ ಕ್ಯಾರೆಕ್ಟರ್ ಹೆಸರು ಟಿಕೆಟ್ ಅಂತ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿರ್ಬೋದು. ಒಂದು ಕಡೆ ಆಯಿತು ಅಂತಂದರೆ ಜೊತೆಗೆ ಈ ಕ್ಯಾರೆಕ್ಟರ್ನ ಒಂದು ಮೇನ್ ಪೋಸ್ಟರ್ ಕೂಡ ರಿಲೀಸ್ ಮಾಡಿರುವಂಥದ್ದು ನೋಡ್ತಾ ಇದ್ದಾರೆ. ಸೊ ಈ ಕ್ಯಾರೆಕ್ಟರ್ದು ತುಂಬಾ ಒಂದು ಹೈಲಿ ಪರ್ಫಾರ್ಮ್ಡ್ ಕ್ಯಾರೆಕ್ಟರ್ ಆಗಿರ್ಬೋದು ಅಂತ ನಾನು ಭಾವಿಸಿದ್ದೀನಿ. ಆ್ಯಂಡ್ ತುಂಬ ಒಂದು ಚರ್ಚೆಗಳು ನಡೀತಾ ಇದೆ. ಆ್ಯಂಡ್ 3 ಶೇಡಲ್ಲಿ ಇದರಲ್ಲಿ ಯಶ್ ಅವರು ಕಾಣಿಸ್ಕೊಳ್ತಾರೆ ಅಂತ. ಸೊ ವಿತೌಟ್ ಬಿಯರ್ಡ್ ಆಗಿರ್ಬೋದು, ಒಂದು ಯಂಗ್ ಏಜಲ್ಲಿ ಆಗಿರ್ಬೋದು, ಮತ್ತು ಲಾಸ್ಟಲ್ಲಿ ಒಂದು ಓಲ್ಡ್ ಏಜಲ್ಲಿ ಆಗಿರ್ಬೋದು. ಸೊ 3 ರೀತಿಯಲ್ಲಿ ಕಾಣಿಸ್ಕೊತಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಮತ್ತು ಕೇಳ್ತಾ ಇದ್ರೆ ಅನಿಸ್ತಾ ಇರೋದು ಸಿನಿಮಾದ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಎಷ್ಟರ ಮಟ್ಟಿಗೆ ಹೈಕ್ ಆಗುತ್ತೆ ಅನ್ನುವಂಥದ್ದು ಕಾಣುತ್ತೆ. ಸೊ ನೋಡೋಣ, ಅದು ಕ್ಯೂರಿಯಾಸಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವೇನೇ ಒಂದು ಜಡ್ಮೆಂಟ್ ಮಾಡಿದ್ರು ತುಂಬ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ, ಎಕ್ಸೆಲ್ ಆಗಿರ್ಬೋದು, ಕೆಲವೊಂದು ಸೋಷಿಯಲ್ ಮೀಡಿಯಾ ಶೇರ್ ಮಾಡ್ಕೊಳ್ತಿರ್ತಾರೆ, ಹೀಗಿರ್ಬೋದು ಹಾಗಿರ್ಬೋದು ಅಂತ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಆ್ಯಸ್ ಪರ್ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ ಒಂದು ಕಡೆ ಆದರೆ ಆ್ಯಸ್ ಪರ್ ಡೈರೆಕ್ಟರ್ ಒಂದು ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ನಾವು ಒಂದು ರೀತಿಯಲ್ಲಿ ಥಿಂಕ್ ಮಾಡಿದ್ರೆ ಅವ್ರು ಬೇರೆ ರೀತಿಯಲ್ಲಿ ಥಿಂಕ್ ಮಾಡಿ ಅದನ್ನು ಸ್ಕ್ರೀನ್ ಪ್ಲೇನ ಮಾಡಿರ್ತಾರೆ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು, ಅದು ಒಂದು ವಿಚಾರ. ಆ್ಯಂಡ್ ಈಗ ಮ್ಯೂಸಿಕ್ ವಿಚಾರ, ಸಾಂಗ್ ವಿಚಾರಕ್ಕೆ ಬರೋದಾಯಿತು ಅಂತಂದರೆ, ಸೊ ಇನ್ನೇನು ತುಂಬಾ ಹತ್ತಿರ ಇದೆ ಸಿನಿಮಾ ಬರ್ತಾ ಇರುವಂಥದ್ದು. ಸೊ ಇದರ ನಡುವೆ ಈ ಗ್ಯಾಪಲ್ಲಿ ಏನಾದರೂ ಚಿತ್ರತಂಡ ಸಿನಿಮಾದ ಸಾಂಗ್ಸ್ಗಳನ್ನು ರಿಲೀಸ್ ಮಾಡುತ್ತೋ ಅಥವಾ ಆಡಿಯನ್ಸ್ಗಳನ್ನ ಡೈರೆಕ್ಟಾಗಿ ಥಿಯೇಟ್ರಿಗೆ ಕರ್ಕೊಂಬರೋಕ್ಕೆ ಏನಾದ್ರು ಪ್ಲ್ಯಾನ್ ಮಾಡುತ್ತೋ ಗೊತ್ತಿಲ್ಲ. ಸೊ ಕಾಲಾವಕಾಶ ತುಂಬ ಕಮ್ಮಿ ಇದೆ. ಬಟ್ ಸಾಂಗ್ಸ್ ಐ ಥಿಂಕ್ ಬಿಟ್ಟರೆ ಒಂದು 2 ಸಾಂಗ್ಸ್ ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಸಿನಿಮಾದಲ್ಲಿ 6 ಸಾಂಗ್ ಇದ್ದಾವೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಓಡಾಡ್ತಾ ಇದೆ, ಬಟ್ ಕ್ಲಾರಿಫೈ ಇಲ್ಲ. ಸೊ ನೋಡೋಣ ಯಾವ ರೀತಿ ಮಾಡ್ತಾರೇನೋ ಅಂತ. ಆ್ಯಂಡ್ ಅಫಿಷಿಯಲ್ ಆಗಿ ನಿನ್ನೆ ಕೂಡ ಅನೌನ್ಸ್ಮೆಂಟ್ ಆಗಿರುವಂಥದ್ದು ಎಲ್ಲರಿಗೂ ಗೊತ್ತಾಗ ಆಡಿಯೋ ರೈಟ್ಸು ಜಿ ಅವ್ರಿಗೆ ಹೋಗಿರುವಂಥದ್ದು. ಸೊ ಇದೆಲ್ಲ ನೋಡ್ತಾ ಇದ್ದರೆ ಸಾಂಗ್ ವಿಚಾರ ಆಗಿರ್ಬೋದು ಮತ್ತು ಯಶ್ ಅವರ ಒಂದು ಕ್ಯಾರೆಕ್ಟರ್ ಹೆಸರು ರಿವೀಲ್ ಆಗಿರೋದಂತಾಗಿರ್ಬೋದು. ಸೊ ಇದು ನೋಡ್ತಾ ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಎಷ್ಟು ಕಿಕ್ ಕೊಡುತ್ತೋ ಈ ಸಿನಿಮಾ ಅನ್ನುವಂಥದ್ದು ಥಿಯೇಟ್ರಲ್ಲಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಬಹುಶಃ ನೆಕ್ಸ್ಟ್ ಬರುವಂಥ ಅಪ್ಡೇಟು ಎಲ್ರಿಗೂ ಗೊತ್ತಿರುವಂಥದ್ದು ಮೋಸ್ಟ್ ವೇಟೆಡ್ ಅಪ್ಡೇಟ್ ಅಂತ ಹೇಳ್ಬೋದು. ಟ್ರೈಲರ್ಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಇಂಟ್ರೊಡಕ್ಷನ್ ಆಯಿತು, ಟೀಸರ್ ಆಯಿತು, ಈಗ ಮೇನ್ ಟ್ರೈಲರು. ಸೊ ಈ ಟ್ರೈಲರಲ್ಲಿ ಇನ್ನೂ ಏನೆಲ್ಲ ರಿವೀಲ್ ಮಾಡ್ಬೋದು ಅನ್ನೋದು ಕ್ಯೂರಿಯಾಸಿಟಿ ಎಲ್ಲರೂ ಕೂಡ ಇದೆ. ಗೊತ್ತಿಲ್ಲ, ಈ ಒಂದು ಟ್ರೈಲರ್ ರಿಲೀಸ್ ಆದಮೇಲೆ ಸೊ ಇನ್ನೊಂದು ಯಾವ್ದಾದ್ರು ಕ್ಯಾರೆಕ್ಟರ್ನ ತರ್ಬೋದಾ, ಹೊಸ ಕ್ಯಾರೆಕ್ಟರ್ ಏನಾದರೂ ಸರ್ಪ್ರೈಸಾಗಿ ಇನ್ವೈಟ್ ಅಂದರೆ ಸರ್ಪ್ರೈಸಾಗಿ ಎಲ್ರಿಗೂ ಕೂಡ ಒಂದು ಗಿಫ್ಟ್ ಥರ ರೀತಿಲಿ ಕೊಡ್ಬೋದಾ ಅಂತ, ಅಥವಾ ಏನಾದರೂ ಇಂಟ್ರಡ್ಯೂಸ್ ಮಾಡ್ಬೋದಾ, ಅಥವಾ ನಾವು ನೋಡದೇ ಇರೋ ಏನಾದರೂ ಒಂದು ಕಾಂಟೆಂಟು, ಏನಾದರೂ ಒಂದು ಸಬ್ಜೆಕ್ಟು ಈ ಒಂದು ಟ್ರೈಲರಲ್ಲಿ ಕಾಣುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಈಗ ನನಗಂತೂ ಜಾಸ್ತಿ ಆಗಿದೆ. ಸೊ ನೋಡೋಣ. ಟಿಕೆಟ್ ಅನ್ನೋ ಒಂದು ಕ್ಯಾರೆಕ್ಟರ್ ಹೆಸರು ರಿವೀಲ್ ಮಾಡಿರುವಂಥದ್ದು ವಿತೌಟ್ ಬಿಯರ್ಡ್ ಯಶ್ ಅವ್ರದ್ದು. ಈಗ ಆಲ್ರೆಡಿ ಈಗ ಒಂದು ಹೋಪ್ ಕೊಟ್ಟಿದೆ ಸಿನಿಮಾಗೆ, ಒಂದು ಫುಲ್ಲಿ ಸ್ಟ್ರಾಂಗು. ಆ್ಯಂಡ್ ಮುಂದೆ ಬರುವ ದಿನಗಳಲ್ಲಿ ಯಾವ ರೀತಿ ಅಪ್ಡೇಟ್ ಬರುತ್ತೆ. ಆ್ಯಂಡ್ ಜೊತೆಗೆ ಸಾಂಗ್ಸ್ಗಳ ಅಪ್ಡೇಟು. ಸೊ ನೋಡೋಣ, ಯಾಕೆಂದರೆ ಸಾಂಗ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಸಿನಿಮಾ ಬರ್ತಾ ಇದೆ, ಒಂದು ದೊಡ್ಡ ಸಿನಿಮಾ ಬರ್ತಾ ಇದೆ ಅಂದಾಗ, ಸೊ ಅದು ಸಾಂಗ್ಸ್ಗಳು ಬಂದಾಗ ಸೊ ಒಂದು ಇಂಪ್ರೆಷನಲ್ಲಿ ತುಂಬ ಒಂದು ಅಟ್ರಾಕ್ಟ್ ಮಾಡುತ್ತೆ. ಮೋರ್ ದೆನ್ ಆಡಿಯನ್ಸ್ ಇನ್ನೂ ಹೆಚ್ಚಾಗಿ ಒಂದು ಅಟ್ರಾಕ್ಟ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸೊ ನೋಡೋಣ ಯಾವ ರೀತಿಯಾಗಿ ಕ್ಯಾಚಿಯಾಗಿರುವಂಥ ಸಾಂಗ್ಸ್ಗಳು, ಯಾವ ರೀತಿಯಾದ ಸಾಂಗ್ಸ್ಗಳನ್ನು ರಿಲೀಸ್ ಮಾಡ್ತಾರೆ ಚಿತ್ರತಂಡ ಕಾಯನ. ಸೊ ಆದಷ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಏನು ಮಾತಾಡೋಕೆ ಏನೂ ಇಲ್ಲ, ಖಂಡಿತವಾಗ್ಲೂ ಟಾಕ್ಸಿಕ್ ಅಪ್ಡೇಟ್ ಬಂದರೆ ಏನೂ ಮಾತಾಡೋಕ್ಕಿಲ್ಲ. ಈಗ ಏನಪ್ಪ ಅಂದರೆ ನಾನು ಕೂಡ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂದರೆ, ಯಾವಾಗ 19ನೇ ತಾರೀಕು ಆಗುತ್ತೋ, ಯಾವಾಗ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡ್ತೀವಿ ಅನ್ನೋ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಡೇ ಬೈ ಡೇ ವಾಟ್ ಎವರ್ ಯಾರೇನೇ ಅನ್ಕೋಬೋದು, ಬಟ್ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ. ವೇಟಿಂಗ್ ಫಾರ್ ಟಾಕ್ಸಿಕ್ ಅಂತ ಹೇಳ್ತಾ ಬಹುಶಃ 19ನೇ ತಾರೀಕು ಇಡೀ ಪ್ರಪಂಚದಾದ್ಯಂತ ಎಲ್ಲ ಒಂದು ಸಿನಿ ಪ್ರೇಕ್ಷಕರು ಆ್ಯಂಡ್ ಯಶ್ ಫ್ಯಾನ್ಸ್ ಎಲ್ಲರೂ ಕೂಡ ಒಂದು ದೊಡ್ಡ ಮಟ್ಟಿಗೆ
ಸೆಲೆಬ್ರೇಷನ್ ಕೂಡ ಖಂಡಿತವಾಗ್ಲೂ ಮಾಡ್ತಾರೆ. ಸೊ ನಾವೆಲ್ಲ ಕೂಡ ಕಾಯ್ತಾ ಇದ್ದೀವಿ. ಸೊ ನೀವು ಕೂಡ ಕಾಯ್ತಾ ಇದ್ದೀರ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಸಾಂಗ್ಸ್ಗಳ ಬಗ್ಗೆ ಏನಂತೀರಾ, ಏನು ಕತೆ? ಸೊ ಡೈರೆಕ್ಟಲ್ಲಿ ಥಿಯೇಟ್ರಲ್ಲಿ ನೋಡೋಕೆ ಇಷ್ಟಪಡ್ತೀರಾ ಸಾಂಗ್ಸು ಅಥವಾ ರಿಲೀಸ್ ಮಾಡಬೇಕಾ? ನಿಮ್ದು ಒಂದು ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕೆ ನಾವು ಮುಂಚೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.